ಜನನಾಯಕನ್ ಇದು ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ. ಇನ್ನು ಇದರ ಡೈರೆಕ್ಟರ್ ಬಂದು ವಿನೋದ್ ಆ್ಯಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅನಿರುದ್ಧ್. ಹಾಗೂ ಪವರ್ಫುಲ್ ಸ್ಟಾರ್ ಕಾಸ್ಟ್ ಹೊಂದಿರುವಂಥ ಈ ಸಿನಿಮಾ ಒಂದು ಬಿಗ್ ಹೈಲೈಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಸಿನಿಮಾ ಹೇಗನ್ನಿಸ್ತು, ಏನಾಯಿತು, ವರ್ತ್ ಇದೆಯಾ, ಏನಿದೆ, ಸ್ಪಾಯ್ಲರ್ ಕೊಡೋಕ್ಕಂತೂ ಬಂದಿಲ್ಲ, ಯಾಕಂದರೆ ಇದು ಆಲ್ರೆಡಿ ರೀಮೇಕ್ ಸಿನಿಮಾ ಆಗಿದೆ. ಬನ್ನಿ ರಿವ್ಯೂ ಮಾಡೋಣ. ತಲೆಯಲ್ಲಿ ಅನಿಸಿದ್ದು ಮನಸ್ಸಿಗೆ ಬಂದಿದ್ದು ಮಾತಾಡೋ ಮಾತು ನಂಗೆ ಅನಿಸಿದ್ದು. ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ಇದರ ಕಾಸ್ಟ್ ಬಗ್ಗೆ ಬರೋದಾದರೆ ತಲಪತಿ ವಿಜಯ್, ಬಾಬಿ ಡಿಯೋಲ್, ಪೂಜಾ ಹೆಗ್ಡೆ, ಮಮಿತಾ ಬೈಜು, ಪ್ರಕಾಶ್ ರಾಜ್, ಪ್ರಿಯಾಮಣಿ, ಗೌತಮ್ ವಾಸುದೇವ್ ಮೆನನ್. ಇನ್ನು ಈ ಕಾಂಬಿನೇಷನ್ ಫ್ಯಾನ್ಸ್ಗೆ ಒಂದು ಎಕ್ಸೈಟ್ಮೆಂಟ್ ತಂದಿತ್ತು ಆ್ಯಂಡ್ ತಲಪತಿ ಲಾಸ್ಟ್ ಮೂವಿ ಅನ್ನೋದಕ್ಕೆ ಇನ್ನೂ ಎಕ್ಸೈಟ್ಮೆಂಟ್ ದೊಡ್ಡದಾಗಿತ್ತು. ಆ್ಯಂಡ್ ಇದು ಆಗಲೇ ಹೇಳ್ದಾಗೆ ರೀಮೇಕ್ ಮೂವಿ. ತೆಲುಗುನಲ್ಲಿ ಬಾಲಯ್ಯ ಅವರ ಮೂವಿಯಾದ ಭಗವಂತ್ ಕೇಸರಿ ರೀಮೇಕ್. ಸ್ಟೋರಿ ಬಗ್ಗೆ ಹೆಚ್ಚು ಸ್ಪಾಯ್ಲರ್ ಏನಿಲ್ಲ, ಬಟ್ ಸಿನಿಮಾ ಪೊಲಿಟಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಆಗಿದ್ದು ಜನರಿಗಾಗಿ ಹೋರಾಡುವ ನಾಯಕ ಮತ್ತು ಅಧಿಕಾರದ ದುರುಪಯೋಗ ಮಾಡುವ ವಿರೋಧಿ ನಡುವಿನ ಕಾನ್ಫ್ಲಿಕ್ಟ್ ಸುತ್ತ ಸಾಗುತ್ತೆ. ಆ್ಯಕ್ಷನ್ಸ್ ಆ್ಯಂಡ್ ಎಮೋಷನ್ಸ್ ಮತ್ತು ಪೊಲಿಟಿಕ್ಸ್ ಮಿಕ್ಸ್ ಆಗಿರೋ ಸ್ಕ್ರೀನ್ ಪ್ಲೇ, ಸಸ್ಪೆನ್ಸ್ ಎಲಿಮೆಂಟ್ಸ್ ಕೂಡ ಜೊತೆಗಿದೆ. ಇನ್ನು ಇದರ ಪಾಸಿಟಿವ್ಸ್ ಬಗ್ಗೆ ಬರೋದಾದರೆ ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಮಾಸ್ ಮೂಮೆಂಟ್ಸ್ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗುವಂಥದ್ದೇ ಆಬ್ವಿಯಸ್ಲಿ. ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತಲಪತಿ ವಿಜಯ್ ಅವ್ರಿಗೆ ಇದೇನು ಹೊಸದಲ್ಲ, ಈ ಮೂವಿಯಲ್ಲೂ ಅದೇ ಎಕ್ಸ್ಟ್ರಾ ಎನರ್ಜಿ ತಂದು ಕೊಟ್ಟಿರ್ತಾರೆ. ಮೂರನೇದು ಆ್ಯಕ್ಷನ್ ಸೀಕ್ವೆನ್ಸ್, ಕೊರಿಯೋಗ್ರಫಿ ಆ್ಯಂಡ್ ವಿಜುವಲ್ಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಸೂಟ್ ಆಗುತ್ತೆ. ಆ್ಯಂಡ್ ನಾಲ್ಕನೇದು ಸಿನಿಮ್ಯಾಟೋಗ್ರಫಿ, ವಿಜುವಲ್ ಕ್ವಾಲಿಟಿ, ಕ್ಯಾಮ್ರಾ ವರ್ಕ್ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಗ್ರ್ಯಾಂಡ್ ಫೀಲ್ ಅನಿಸುತ್ತೆ. ಆಬ್ವಿಯಸ್ಲಿ KVN ಅಲ್ವಾ. ಆ್ಯಂಡ್ ಈ ಸಪೋರ್ಟಿಂಗ್ ಕಾಸ್ಟ್ ಬಾಬಿ ಡ್ಯೂಯಲ್ ಆ್ಯಂಟಗನಿಸ್ಟ್ ಆಗಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನೆಗೆಟಿವ್ಸ್ ಬಗ್ಗೆ ಬರೋದಾದರೆ ಕೆಲವು ಸೀನ್ಸ್ನ ನಾವೇ ಪ್ರೆಡಿಕ್ಟ್ ಮಾಡ್ಬೋದು. ಆಲ್ರೆಡಿ ತೆಲುಗುವಲ್ಲಿ ವಾಚ್ ಮಾಡಿರೋರು ಸೀನ್ನ ಹೀಗೆ ಅಂತಲೇ ಹೇಳ್ತಾರೆ. ಸೆಕೆಂಡ್ ಹಾಫ್ ಪೇಸಿಂಗ್ ಕೆಲವ್ರಿಗೆ ತುಂಬ ಲ್ಯಾಗ್ ಅನಿಸುತ್ತೆ. ಪೊಲಿಟಿಕಲ್ ಡ್ರಾಮಾ ಇರೋದ್ರಿಂದ ಪ್ಯೂರ್ ಆ್ಯಕ್ಷನ್ ಮೂವಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಸೀನ್ಸ್ಗಳು ಬೇರೆ ರೀತಿಯೇ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಕ್ಲೈಮ್ಯಾಕ್ಸಲ್ಲಿ ರೋಬೋಟಿಕ್ ಸೀನ್ಸ್ ಎಲ್ಲ ಬರುತ್ತೆ. ಗ್ರಾಫಿಕ್ಸ್ ಅಂತೂ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಯಿತು ಅನಿಸುತ್ತೆ. ತಮಿಳುನಾಡು CM ಆಗಿರೋ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಆಗಿರೋ ಈ ಮೂವಿ ಅಷ್ಟೇನು ಹಿಡಿಸಿಲ್ಲ. ನಾರ್ಮಲ್ ಮೂವಿ ಫ್ಯಾನ್ಸ್ಗೆ ಇದು ಆಲ್ರೆಡಿ ರೀಮೇಕ್ ಆಗಿರೋದ್ರಿಂದ ಅಷ್ಟು ಜನಕ್ಕೆ ಹಿಡಿಸಲ್ಲ, ಬಟ್ ತಲಪತಿ ವಿಜಯ್ ಫ್ಯಾನ್ಸ್ಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಆ್ಯಕ್ಷನ್ಸ್, ಎಮೋಷನ್ಸ್, ಅನಿರುದ್ಧ್ ಮ್ಯೂಸಿಕ್ ಆ್ಯಂಡ್ ಮಾಸ್ ಬಿಲ್ಡಪ್ ನೋಡೋರಿಗೆ ಇದೊಂದು ಒನ್ ಟೈಮ್ ವಾಚ್ ಆಗಿರುತ್ತೆ. ಈ ಮೂವಿ ಜನವರಿ ಮಂತಲ್ಲೇ ರಿಲೀಸ್ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ. ಫುಲ್ ಮೂವಿ ಏಪ್ರಿಲ್ನಲ್ಲಿ ಲೀಕ್ ಆಗೋಗಿತ್ತು. ಲೀಕ್ ಮಾಡಿದವ್ರು ಯಾರೂ ಗೊತ್ತಿಲ್ಲ, ಬಟ್ ಒಂದು ಫಿಲಮ್ನ ಹಿಂದೆ ಇರೋ ಎಷ್ಟೋ ಟೆಕ್ನಿಷಿಯನ್, ಸಪೋರ್ಟಿಂಗ್ ಕಾಸ್ಟ್, ದುಡ್ಡು ಹಾಕಿರೋ ಪ್ರೊಡ್ಯೂಸರ್ಸ್ಗೆ ಎಷ್ಟು ಲಾಸ್ ಆಗಿರಬೇಡ. ನಾನು ಹೇಳೋದೇನೆಂದರೆ ಗಾಸಿಪ್ ಏನೇ ಮಾಡಿ ಪೈರಸಿ ಮಾತ್ರ ಮಾಡಬೇಡಿ. ಸೊ ಇದಾಗಿತ್ತು ಜನನಾಯಕನ್ ಮೂವಿ ರಿವ್ಯೂ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತು, ಏನಿಷ್ಟ ಆಯಿತು, ಯಾರಿಷ್ಟ ಆದರು, ಸಿಂಪಲ್ ಆಗಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಸೈನಿಂಗ್ ಆಫ್, ಮಣಿಕಂಠ.